ಸೊ ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ರುದ್ರೇಶ್ ಅಂತ, ಯುರೋಪ್ ಸರ್ಟಿಫೈಡ್ ಅಕರ್ಮೆನ್ ಕಾಲೇಜ್ ಸರ್ಟಿಫೈಡ್ ಟ್ರೈನ್ಡ್ ಕರಪ್ರೇಟರ್ ಫ್ರಮ್ ಸ್ಟಾಕ್ಹೋಮ್ ಇನ್ ಜರ್ಮನಿ, ಮತ್ತು ಅಮೇರಿಕನ್ CDC ಸರ್ಟಿಫೈಡ್ ಡಾಕ್ಟರ್ ಕಾಕ್ಸ್ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಸರ್ಟಿಫೈಡ್ ಫ್ರಮ್ ಲಿಯಾಂಡರ್ ಹೆಲ್ತ್ ಟೆಕ್ ಅಂತ. ಐ ಆಮ್ ಆಲ್ಸೋ ಅಲೋಪತಿ ಡಾಕ್ಟರ್. ಇವತ್ತು ನಾವು ನಮ್ಮ ಕ್ಲೈಂಟ್ಗೆ ಒಂದು ಸಮಸ್ಯೆ ಇದೆ. ಏನಂದರೆ ಜಾಸ್ತಿ ಕುತ್ಕೊಳ್ಳೋಕ್ಕಾಗಲ್ಲ, ಹೈಟ್ ಕಡಿಮೆ ಆಗ್ತಾ ಇದೆ ಮತ್ತು ಕಾಲಲ್ಲಿ ನಮ್ಮನೆ ಸ್ಟಿಂಗ್ಲಿಂಗ್ ಬರ್ತಾ ಇದೆ, ಸಿಯಾಡಿಕಾ ಸಿಂಪ್ಟಮ್ ಕೂಡ ಬರ್ತಾ ಇದೆ. ನಾನು ಆರ್ಥೋ ಮತ್ತು ನ್ಯೂರೋ ಎಕ್ಸಾಮಿನೇಷನ್ ಮಾಡಿದಾಗ ಗೊತ್ತಾಗಿದೆ ಏನಂದರೆ ಇವರಿಗೆ L5S1 ಡಿಸ್ಕ್ ಹರ್ನೇಷನ್ ಇದೆ ಮತ್ತು ಈ ಲೆಫ್ಟ್ ಸೈಡಲ್ಲಿ ಅವರಿಗೆ ಪೋಸ್ಟೀರಿಯರು ಸಿಯಾಡಿಕ್ನವರು ಪಾಲ್ಪೇಟ್ ಮಾಡಿದರೆ ಪೇನ್ ಆಗುತ್ತೆ. ಸೊ ನಾನು ಇವತ್ತು ಮಾಡ್ತಾ ಇರೋದು ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಮೋಟರೈಸ್ಡ್ ಸ್ಪೈನಲ್ ಡಿಕಂಪ್ರೆಷನ್ ಮೆಥಡ್ ಅಂತ. ಇದು ಡಾಕ್ಟರ್ ಕಾಕ್ಸ್ ಟೇಬಲ್ ಇಂಪೋರ್ಟೆಡು. ಬಹುಶಃ ಇಡೀ ಇಂಡಿಯಾದಲ್ಲಿ ಲೆಸ್ ದೆನ್ 10 ಪೀಪಲ್ ಹತ್ರ ಇದೆ. ಬೆಂಗಳೂರಲ್ಲಿ ನನ್ನ ಹತ್ರ ಇದೆ ಅಂತ ಅನ್ಕೋತೀನಿ. ಇನ್ನೊಂದು ನಮ್ಮ ಕಾಂಪಿಟೇಟರ್ ಕೂಡ ಮೋಟರೈಸ್ಡ್ ಇದೆ. ಸೊ ಅದು ಬರೀ ಅವರು ಜನರಲ್ ಡಿಕಂಪ್ರೆಷನ್ ಮಾಡ್ತಾರೆ. ಮತ್ತು ಇದು ಈ ಸ್ಪೈನಲ್ ಟ್ರಾಕ್ಷನ್ಗೆ ಇದು ಬೇರೆ ಬೇರೆ, ಸ್ಪೈನಲ್ ಟ್ರಾಕ್ಷನ್ ಬೇರೆ, ಇದು ಬೇರೆ. ಸ್ಪೈನಲ್ ಟ್ರಾಕ್ಷನು ಮಾಡಿದಾಗ ನಿಮಗೆ ನೋವು ಕಡಿಮೆ ಆಗುತ್ತೆ, ಆದರೆ ಸ್ಪೈನಲ್ ಟ್ರಾಕ್ಷನ್ ಪದೇ ಪದೇ ಮಾಡಿದಾಗ, ಈಗ ಫಿಸಿಯೋ ಕ್ಲಿನಿಕ್ ಹೋಗಿರ್ತಾರೆ ಆರ್ಥೋಪೆಡಿಕಲ್ಲಿ, ಸ್ಪೈನಲ್ ಟ್ರಾಕ್ಷನ್ ಮಾಡಿದಾಗ ಏನಾಗುತ್ತೆ, ಲಿಗ್ಮೆಂಟ್ಸ್ ಲೂಸ್ ಆಗುತ್ತೆ, ಸೈಡ್ ಎಫೆಕ್ಟ್ ಇಂದ ಡಿಸ್ಕ್ ಪ್ರೊಲಾಪ್ಸ್ ಆಗೋ ಚಾನ್ಸ್ ಇರುತ್ತೆ. ಜೊತೆಗೆ ನ್ಯಾಚುರಲ್ ಕರ್ವೇಚರ್, ಲಾರ್ಡೋಸಿಸ್ ಕರ್ವೇಚರ್ ಲಾಸ್ ಆಗುತ್ತೆ. ಸೊ ಪದೇ ಪದೇ ಸ್ಪೈನಲ್ ಟ್ರಾಕ್ಷನ್ ಮಾಡಿಸ್ಬಾರ್ದು. ಇದಕ್ಕೆ ಏನು ವ್ಯತ್ಯಾಸ ಅಂದರೆ, ನಾವು ಇಲ್ಲಿ ಟಾರ್ಗೆಟೆಡ್ ಟ್ರೀಟ್ಮೆಂಟು, ಜನರಲ್ ಆಗಿ ಡಿಸ್ಟ್ರಾಕ್ಷನ್ ಮಾಡಲ್ಲ, ಡಿಕಂಪ್ರೆಸ್ ಮಾಡಲ್ಲ, ಟಾರ್ಗೆಟೆಡ್. ಫಾರ್ ಎಕ್ಸಾಂಪಲ್ ಅವ್ರಿಗೆ L5S1 ಡಿಸ್ಕ್ ಹರ್ನಿ ಆದರೆ ಆ ಸೆಗ್ಮೆಂಟ್ ಬಿಟ್ಟು ಬೇರೆ ಸೆಗ್ಮೆಂಟಲ್ಲಿ ನಾವು ಡಿಕಂಪ್ರೆಸ್ ಮಾಡ್ತೀವಿ. ಸೊ ಅವಾಗ ಈ ಗ್ಯಾಪ್ ಕ್ರಿಯೇಟ್ ಆಗುತ್ತೆ. ಗ್ಯಾಪ್ ಕ್ರಿಯೇಟ್ ಆದಾಗ ಅದ್ರ ಮೇಲೆ ಡ್ರೈಯರ್ ವೆಟ್ ಕಪ್ಪಿಂಗ್ ಮಾಡಿದಾಗ ಬೇರೆ ಕಡೆ ಬ್ಲಡ್ಡು ಅಲ್ಲಿ ಬಂದು ಡಿಸ್ಕ್ ಹೈಟ್ ಜಾಸ್ತಿ ಆಗುತ್ತೆ. ಡಿಸ್ಕ್ ಹೈಟ್ ಜಾಸ್ತಿ ಆಗಿ ಜೊತೆಗೆ ಹರ್ನಿಯೇಟೆಡ್ ಡಿಸ್ಕ್ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಏನು HVLA, ಹೈ ವೆಲಾಸಿಟಿ ಲೋ ಆಂಪ್ಲಿಟ್ಯೂಡ್ ಥ್ರಸ್ಟ್. ಅದು ನಾವು ಆ ಯುರೋಪಿಯನ್ ಕರಪ್ರಾಕ್ಟಿಕಲ್ ಮಾಡಿದಾಗ ಆ ಡಿಸ್ಕಲ್ಲಿರೋ ಏರ್ ಹೊರಗಡೆ ಬರುತ್ತೆ, ಟಕ್ಕನ್ ಸೌಂಡ್ ಬರುತ್ತೆ, ಕ್ಯಾವಿಟೇಷನ್ ಸೌಂಡು. ಆವಾಗ ಹೊರಗಡೆ ಬಂದಿರೋ ಜೆಲ್ಲು ಒಳಗಡೆ ಹೋಗುತ್ತೆ. ಈ ಥರ ನಾವು ಡಿಸ್ಕ್ ಹರ್ನೇಷನ್ ಟ್ರೀಟ್ ಮಾಡ್ಬೋದು, ಡಿಸ್ಕ್ ಹರ್ನೇಷನು. ಆದರೆ ಮತ್ತೆ ಅದು ವಾಪಸ್ಸು ನಿಂತ್ಕೊಂಡಾಗ, ಬಗ್ಗಿದಾಗ ಡಿಸ್ಕ್ ಮತ್ತೆ ಬಲ್ಜ್ ಆಗಿ ಮತ್ತೆ ಹರ್ನೇಷನ್ ಆಗುತ್ತೆ. ಅದಕ್ಕೆ ಸರ್ಜರಿ ಹೋಗ್ತಾರೆ ಭಾಳ ಜನ. ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಆಲ್ರೆಡಿ HVLA ಕರಪ್ರೆಟಿಕ್ ಆಗಿದೆ ಅವರಿಗೆ. ನಾವು HVLA ಮಾಡಿದಾಗ ಒಳಗಡೆ ಡಿಸ್ಕಲ್ಲಿರೋ ಏರ್ ತೆಗೆದು ವೆಕ್ಯೂಮ್ ಕ್ರಿಯೇಟ್ ಮಾಡಿ ಜೆಲ್ ಒಳಗಡೆ ಹೋಗಿದೆ. ಆದರೆ ಅದನ್ನು ಗ್ಯಾಪ್ ಕ್ರಿಯೇಟ್ ಮಾಡಬೇಕು. ಗ್ಯಾಪ್ ಕ್ರಿಯೇಟ್ ಮಾಡಿ ಡಿಸ್ಕ್ ಹೈಟು ಮತ್ತೆ ಮೊದಲಿನ ಥರ ಜಾಸ್ತಿ ಮಾಡಬೇಕು. ಜೊತೆಗೆ ಸ್ಪೈನಲ್ ಕೆನಾಲ್ ಅಂತ ಬರುತ್ತೆ. ಸ್ಪೈನಲ್ ಕೆನಾಲ್ ಏನಂದರೆ ನೋಡಿ, ಈಗ ಬ್ಯಾಕ್ ಬೋನ್ ವರ್ಟಿಬ್ರೆ ಇರುತ್ತಲ್ಲ, ಅದರ ಅಕ್ಕಪಕ್ಕ ಒಂದು ಸ್ಪೇಸ್ ಇರುತ್ತೆ. ಆ ಸ್ಪೇಸಲ್ಲಿ ಸ್ಪೈನಲ್ ನರ್ವ್ಸ್, 31 ಪೇರ್ಸ್ ಆಫ್ ಸ್ಪೈನಲ್ ನರ್ವ್ಸ್ ಆ ಕಡೆ ಈ ಕಡೆ ಹೋಗುತ್ತೆ. ಈ ಡಿಸ್ಕ್ ಹೈಟ್ ಕಡಿಮೆ ಆದ ತಕ್ಷಣ ಆ ಸ್ಪೈನಲ್ ಕೆನಾಲ್ ಚಿಕ್ಕದಾಗುತ್ತೆ. ಚಿಕ್ಕದಾಗಿ ಈ ನರಗಳ ಮೇಲೆ ಪ್ರೆಷರ್ ಬೀಳುತ್ತೆ ಎರಡು ಬೋನ್ ಮಧ್ಯೆ. ಅವಾಗ ವಿಪರೀತ ಪೇನ್ ಆಗುತ್ತೆ. ಬೆಂಡ್ ಮಾಡೋಕ್ಕಾಗಲ್ಲ, ನಿದ್ದೆ ಮಾಡೋಕ್ಕಾಗಲ್ಲ, ಜಾಸ್ತಿ ನಿಂತ್ಕೊಳ್ಳೋಕ್ಕಾಗಲ್ಲ, ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಅವಾಗ ನಾವು ಈ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಕಾಕ್ಸ್ ಮೆಥಡಲ್ಲಿ ಇದನ್ನು ಸರಿ ಮಾಡ್ಬೋದು. ಸೊ ಇದಕ್ಕೆ ಇನ್ನೊಂದು ಹೆಸರು ಸ್ಪೈನಲ್ ಡಿಕಂಪ್ರೆಷನ್ ಆರ್ ಫ್ಲೆಕ್ಷನ್ ಡಿಸ್ಟ್ರಾಕ್ಷನ್ ಮೆಥಡ್ ಅಂತ. ಇದು ಬರೀ ಅಮೇರಿಕನ್ ಡಾಕ್ಟರ್ ಕಾಕ್ಸ್ ಸರ್ಟಿಫೈಡ್ ಕರಪ್ರೇಟರ್ ಮಾತ್ರ ಮಾಡಬೇಕು, ಬೇರೆ ಯಾರು ಮಾಡಬಾರ್ದು. ಇದು ಕೂಡ ಸ್ಪೆಷಲ್ ಟೇಬಲ್ ಬೇಕಾಗುತ್ತೆ, ಡಾಕ್ಟರ್ ಕಾಕ್ಸ್ ಟೇಬಲ್ ಅಂತ. ಇವತ್ತು ಮ್ಯಾನ್ಯುವಲ್ ಸಿಗುತ್ತೆ. ಇದು ಮ್ಯಾನ್ಯುವಲ್. ಇನ್ನು ಹೈ ಎಂಡಲ್ಲಿ ಹೋದರೆ ಮೋಟರೈಸ್ ಕೂಡ ಸಿಗುತ್ತೆ. ನಾನು ಇವತ್ತು ಮ್ಯಾನ್ಯುವಲಲ್ಲಿ ಮಾಡ್ತಾ ಇರೋದು.